ಮೊದಲ ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಕೆಫೆ ಬಾಂಬರ್ ಬಗ್ಗೆ ಸುಳಿವು ಸಿಕ್ಕೇ ಬಿಡ್ತಾ. ಎನ್ಐಎ ಸಿಸಿಬಿ ಟೀಮ್ ಜಂಟಿ ಆಪರೇಷನ್. ಸಿಸಿಟಿವಿಯಲ್ಲಿ ಏನೆಲ್ಲ ಮಾಹಿತಿ ಸಂಗ್ರಹ. ಕೆಫೆ ಬಾಂಬರ್ ಸೀಕ್ರೆಟ್. ರಾಮೇಶ್ವರಂ ಕೆಫೆ ಬಾಂಬರ್ಗಾಗಿ ಶೋಧವನ್ನ ಮಾಡಲಾಗ್ತಾ ಇದೆ. ಎನ್ಐಎ ಟೀಮ್ ಕೂಡ ಈಗ ಆಲ್ರೆಡಿ ಹೊಸ ಎಫ್ಐಆರ್ ಅನ್ನ ದಾಖಲು ಮಾಡಿಕೊಂಡು ನಿನ್ನೆಯಿಂದ ಯಾವ ರೀತಿಯ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ ನಿಮಗೂ ಕೂಡ ಗೊತ್ತಿದೆ. ಬಿಕಾಸ್ ಕೇರಳ ತಮಿಳುನಾಡಿನಲ್ಲೆಲ್ಲ ಕೂಡ ದಾಳಿಯನ್ನ ಮಾಡಲಾಗಿತ್ತು. ಆ ಉಗ್ರನ ಜಾಡನ್ನ ಬೆನ್ನತ್ತಿರುವಂಥದ್ದು ಎನ್ಐಎ ಟೀಮ್. ಇದಕ್ಕೆ ಸಿಸಿಬಿ ಅವರು ಕೂಡ ಸಪೋರ್ಟ್ ಅನ್ನ ಮಾಡ್ತಾ ಇದ್ದಾರೆ. ಅವರು ಕೂಡ ಕಾರ್ಯಾಚರಣೆಯನ್ನ ಮಾಡ್ತಾ ಇರುವಂಥದ್ದು, ಪರಿಶೀಲನೆ ಮಾಡ್ತಾ ಇದ್ದಾರೆ. ಸಿಸಿಬಿ ಇಂದಲೂ ಕೂಡ ಮ್ಯಾಪಿಂಗ್ ಅನ್ನ ಮಾಡಲಾಗ್ತಾ ಇದೆ ಆರೋಪಿ ಪತ್ತೆಗೆ. ಆರೋಪಿ ಬಂದು ಹೋದಂತ ಮಾರ್ಗಗಳಲ್ಲಿ ಮ್ಯಾಪಿಂಗ್ ಅನ್ನ ಮಾಡಲಾಗ್ತದೆ. ಕುಂದಲಹಳ್ಳಿ ಮಾರ್ಗದ 4 ಕಿಲೋಮೀಟರ್ ವ್ಯಾಪ್ತಿಯ ಸಿಸಿಟಿವಿಯನ್ನ ಪರಿಶೀಲನೆ ಮಾಡಲಾಗ್ತದೆ. ತಮಿಳುನಾಡು ಕೇರಳದಲ್ಲೂ ಕೂಡ ಆರೋಪಿಗಾಗಿ ಶೋಧವನ್ನ ಮಾಡಲಾಗ್ತದೆ. ಆತ ರಾಮೇಶ್ವರಂ ಕೆಫೆಗೆ ಬಂದಿದ್ದಂತ ದೃಶ್ಯಾವಳಿ ಸರಿಯಾಗಿತ್ತು. ಅದಾದ್ಮೇಲೆ 10 ನಿಮಿಷ ಓಡಾಡಿದ್ದು ಅದೆಲ್ಲವೂ ಕೂಡ ಸರಿಯಾಗಿತ್ತು. ನಂತರ ಅಲ್ಲಿಂದ ಹೋಗಿದ್ದಂತ ದೃಶ್ಯಾವಳಿ ಸಿಕ್ಕಿತ್ತು ಬಿಟ್ರೆ ಯಾವ ಬಸ್ ಹತ್ತದ, ಎಲ್ಲಿಗೆ ಹೋದ, ನೆಕ್ಸ್ಟ್ ಅದ್ಯಾವ ದೃಶ್ಯಾವಳಿನೂ ಕೂಡ ಇಲ್ಲ. ಸೊ ಹೀಗಾಗಿ ಇದೇ ಪ್ರಮುಖವಾಗಿ ಸವಾಲನ್ನ ಆಗಿರುವಂಥದ್ದು ಇಲ್ಲಿ ಸಿಸಿಬಿ ಮತ್ತೆ ಎನ್ಐಎ ಅಧಿಕಾರಿಗಳಿಗೆ. ಎಲ್ಲಿ ಹೋಗಿದ್ದಾನೆ, ಏನು ಎತ್ತ ಅನ್ನುವಂಥದ್ರ ಬಗ್ಗೆ ನಿರಂತರವಾಗಿ ಹುಡುಕುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ಇನ್ನು ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಸ್ಫೋಟ ಕೇಸ್ಗೆ ಸಂಬಂಧಪಟ್ಟಂತೆ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಆಗಿತ್ತಲ್ಲ ಅದು, ಮತ್ತು ತೀರ್ಥಹಳ್ಳಿಯಲ್ಲಿ ಟ್ರಯಲ್ ಬ್ಲಾಸ್ಟ್ ಆಗಿತ್ತಲ್ಲ ಆ ಕೇಸ್ಗೆ ಸಾಮ್ಯತೆ ಇದೆಯಾ ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ತನಿಖೆಯನ್ನ ಮಾಡಲಾಗ್ತದೆ. ಸಾಮ್ಯತೆ ಇರುವಂತದ್ರ ಬಗ್ಗೆ ಕೂಡ ಗೊತ್ತಾಗ್ತಾ ಇದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂತ ಶಂಕಿತರನ್ನ ವಿಚಾರಣೆ ಮಾಡಲಾಗ್ತಾ ಇರುವಂಥದ್ದು. ಬಿಕಾಸ್ 1 ತಿಂಗಳು 2 ತಿಂಗಳ ಅಂತರದಲ್ಲಿ ಯಾರ್ಯಾರೆಲ್ಲ ಬಂದು ಈ ಶಂಕಿತರನ್ನ ಭೇಟಿಯಾಗಿ ಹೋಗಿದ್ರು ಅವರೆಲ್ಲರ ಬಗ್ಗೆನೂ ಕೂಡ ಮಾಹಿತಿಯನ್ನ ಕಲೆಕ್ಟ್ ಮಾಡಲಾಗ್ತದೆ. ಇನ್ನ ಕುಕ್ಕರ್ ಬಾಂಬ್ ಸ್ಫೋಟದ ರೂವಾರಿ ಆಗಿರುವಂತ ಶಾರಿಕ್ ನನ್ನು ಕೂಡ ವಿಚಾರಣೆ ಮಾಡಲಾಗ್ತದೆ. ಈ ವೇಳೆ ಅನುಮಾನ ರೀತಿಯಲ್ಲಿ ಶಾರಿಕ್ ವರ್ತನೆ ಇದೆಯಂತೆ. ಶಾರಿಕ್ ನನ್ನ ವಶಕ್ಕೆ ಪಡೀಲಿಕ್ಕೆ ಎನ್ಐಎ ಅವರು ನಿರ್ಧಾರವನ್ನ ಮಾಡಿದ್ದಾರೆ. ಏನಾದ್ರೂ ಕ್ಲೂ ಸಿಕ್ಕಿದ್ರೆ ಸಾಕು ಅನ್ನುವ ರೀತಿಯಲ್ಲಿ ಸಾಕಷ್ಟು ತನಿಖೆಯನ್ನ ಮಾಡಲಾಗ್ತದೆ. ತನಿಖೆಯ ವೇ ಕೂಡ ಹಿಂಗೆ. ಬಿಕಾಸ್ ಇದು ಒಂಟಿ ತೋಳ ದಾಳಿ ಆಗಿರುವಂತ ಹಿನ್ನೆಲೆಯಲ್ಲಿ ಒಬ್ಬೊಬ್ಬರೇ ಬಂದು ಅಂದ್ರೆ ಈ ಕೆಲಸಗಳನ್ನ ಮುಗಿಸ್ಕೊಂಡು ಹೋಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಯಾವ ರೀತಿಯಾಗಿರುತ್ತೆ ಪ್ಲಾನು, ಯಾರು ಇವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಕಾಂಟ್ಯಾಕ್ಟ್ ಹೇಗಿರುತ್ತೆ, ಇದೆಲ್ಲದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನ ಕಲೆಕ್ಟ್ ಮಾಡಲಾಗ್ತದೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮುನಿರಾಜು, ಇದುವರೆಗೂ ಕೂಡ ಬಾಂಬ್ ಬ್ಲಾಸ್ಟ್ ಆಗಿ ತುಂಬಾ ದಿನಗಳು ಆಗ್ತಾ ಬರ್ತಾ ಇದ್ರು. ಆತ ಎಲ್ಲೋದ, ಏನು ಎತ್ತ ಅನ್ನುವಂಥದ್ರ ಬಗ್ಗೆ ಚಿಕ್ಕ ಸುಳಿವಾದ್ರೂ ಸಿಕ್ಕಿದೆಯಾ? ಹೋಗ್ಲಿ, ಅವರಿಗೆ ಆ ಮುಖಚರೆ ಗೊತ್ತಾಗುವ ರೀತಿಯಲ್ಲಾದ್ರೂ ಏನಾದ್ರೂ ಒಂದು ಅಂದ್ರೆ ಈ ಆತನ ಮುಖಚರೆಯ ಒಂದು ಫೋಟೋವನ್ನಾದ್ರೂ ಕೂಡ ಫೈಂಡ್ ಔಟ್ ಮಾಡುವಂತ ಕೆಲಸವನ್ನಾದ್ರೂ ಮಾಡ್ಲಾಗ್ತಾ ಇದೆಯಾ? ಯಾರಾದ್ರೂ ಆತನನ್ನ ನೋಡ್ದಂತವರಿಂದ? ಪೃಥ್ವಿ, ಇವತ್ತಿಗೆ ಬಾಂಬ್ ಸ್ಫೋಟ ಆಗಿ 6 ದಿನ ಆಗ್ತಾ ಇದೆ. ಆದ್ರೆ ಆರೋಪಿ ಸುಳಿವಾಗ್ಲಿ ಅಥವಾ ಆರೋಪಿಯ ಕಂಪ್ಲೀಟ್ ಭಾವಚಿತ್ರ ಆಗ್ಲಿ ಇದುವರೆಗೂ ಸಹ ಎಲ್ಲೂ ರಿವೀಲ್ ಆಗಿಲ್ಲ. ಅಷ್ಟರ ಮಟ್ಟಿಗೆ ಆರೋಪಿ ಆ ಒಂದು ಪ್ಲಾನ್ ಅನ್ನು ರೂಪಿಸಿಕೊಂಡು ಈ ಒಂದು ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಅನ್ನ ಬ್ಲಾಸ್ಟ್ ಮಾಡಿರುತ್ತದೆ. ಈಗಾಗಲೇ ಸಿಸಿಬಿ ಪೊಲೀಸರು ಆತನನ್ನು ಕಂಪ್ಲೀಟ್ ಮುಖಚರ್ಯೆ ಸಿಗುವಂತ ಒಂದು ಫೋಟೋ ಎಲ್ಲಾದ್ರೂ ಸಿಗುತ್ತಾ ಅಂತೇಳಿ ಸಾಕಷ್ಟು ಸಿಸಿಟಿವಿಗಳನ್ನ ಶೋಧ ಮಾಡಿದ್ದಾರೆ. ಸುಮಾರು 1,000ಕ್ಕೂ ಹೆಚ್ಚು ಸಿಸಿಟಿವಿ ದೃಶ್ಯಾವಳಿಗಳನ್ನ ಪರಿಶೀಲನೆ ಮಾಡಿದ್ದಾರೆ. ಮತ್ತೆ ಏನು ಕೆಫೆಯಲ್ಲಿ ಓಡಾಡುವಂತ ಸಿಸಿಟಿವಿಗಳನ್ನು ಕೂಡ ಆತನ ಅರ್ಧ ಮುಖ ಮಾತ್ರ ಕಾಣುತ್ತೆ. ಮತ್ತೆ ತಲೆಯನ್ನ ಬಗ್ಗಿಸಿಕೊಂಡು ಆತ ಈ ಒಂದು ಕೆಫೆಯಲ್ಲಿ ಓಡಾಡಿರುತ್ತದೆ. ಮತ್ತೆ ಅದೇ ರೀತಿಯಾಗಿ ಬಿಎಂಟಿಸಿ ಬಸ್ಗಳಲ್ಲಿ ಓಡಾಡುವಂತ ಸಂದರ್ಭಗಳು ಕೂಡ ಆ ಒಂದು ಬಸ್ ನಿಲ್ದಾಣ ಮತ್ತೆ ರಸ್ತೆಯಲ್ಲಿ ಹೋಗುವಂತ ದೃಶ್ಯಗಳು ಕೂಡ ಕೇವಲ ಒಂದು ಸೈಡ್ ಫ್ರೇಮ್ ಅಷ್ಟೇ ಕಾಣುತ್ತೆ. ಆದ್ರೆ ಎಲ್ಲೂ ಸಹ ಆತನ ಕಂಪ್ಲೀಟ್ ಮುಖ ಭಾವಚಿತ್ರ ಕಾಣುವಂತ ಫೋಟೋ ಕಾಣ್ತಾ ಇಲ್ಲ. ಆ ಸಲುವಾಗಿ ಆತನ ಫೋಟೋ ಕಾಣುವಂತ ಯಾವ್ದಾದ್ರು ಒಂದು ಸಿಸಿಟಿವಿ ದೃಶ್ಯಾವಳಿ ಇರಬಹುದು ಅಂತೇಳಿ ಪೊಲೀಸರು ಸಾಕಷ್ಟು ಕಡೆ ಹುಡುಕಾಟವನ್ನು ಮಾಡಿದ್ದಾರೆ. ಮತ್ತೆ ಆತನ ಸುಳಿವು ಏನಾದ್ರೂ ಸಿಗಬಹುದು ಅಂತೇಳಿ ಎಲ್ಲಾ ಕಡೆ ಶೋಧವನ್ನು ಮಾಡ್ತಾ ಇದ್ದಾರೆ. ಆದ್ರೆ ಸಣ್ಣ ಸುಳಿವು ಆಗ್ಲಿ ಅಥವಾ ಮಾಹಿತಿ ಆಗ್ಲಿ ಇನ್ನೂ ಸಹ ಪೊಲೀಸರಿಗೆ ಲಭ್ಯ ಆಗ್ತಾ ಇಲ್ಲ. ಆ ಸಲುವಾಗಿ ಸಿಸಿಬಿ ಮತ್ತೆ ಎನ್ಐಎ ಅಧಿಕಾರಿಗಳು ಈಗಾಗಲೇ ಸಾಕಷ್ಟು ಕಡೆಗಳಲ್ಲಿ ಬೇರೆ ಬೇರೆ ಆಯಾಮಗಳಲ್ಲಿ ತನಿಖೆಯನ್ನು ಮಾಡಿದರೆ, ಟೆಕ್ನಿಕಲ್ ಆಗಿರಬಹುದು, ಮತ್ತೆ ಸಾಂದರ್ಭಿಕ ಸಾಕ್ಷ್ಯಗಳನ್ನ ಕಲೆಕ್ಟ್ ಮಾಡೋದಿರಬಹುದು, ಮತ್ತೆ ಸಿಸಿಟಿವಿಗಳನ್ನ ಪರಿಶೀಲನೆ ಮಾಡೋದಿರಬಹುದು, ಈ ರೀತಿಯಾಗಿ ಸಾಕಷ್ಟು ಪ್ರಯತ್ನ ಪಡ್ತಾ ಇದ್ದಾರೆ. ಆದ್ರೆ
ಸತತ 6 ದಿನಗಳ ಒಂದು ಏನು ಕೆಲಸದ ಒತ್ತಡದ ನಡುವೆಯೂ ಆತನನ್ನ ಪತ್ತೆ ಮಾಡೋದಕ್ಕೆ ಸಾಕಷ್ಟು ಪ್ರಯತ್ನ ಪಟ್ಟಿರುವಂತದ್ದು. ಈಗ NIA ಅಧಿಕಾರಿಗಳು ಕೂಡ ನಿನ್ನೆಯಿಂದ ಈ ಒಂದು ಪ್ರಕರಣವನ್ನ ಅಧಿಕೃತವಾಗಿ ತನಿಖೆಯನ್ನ ಆರಂಭ ಮಾಡಿರುತ್ತದೆ. ಆರೋಪಿಯನ್ನ ಪತ್ತೆಗೆ ಈಗಾಗಲೇ ಏನು ಹಳೆ ಕೇಸ್ಗಳ ಆರೋಪಿಗಳು ಯಾರ್ಯಾರಿದ್ದಾರೆ, ಜೈಲಿನಲ್ಲಿರುವಂತಹ ಆರೋಪಿಗಳನ್ನ ಒಂದು ವಿಚಾರಣೆ ಮಾಡೋದು ಮತ್ತೆ ಅವರನ್ನ ವಶಕ್ಕೆ ಪಡ್ಕೊಂಡು ಅವರನ್ನ ತನಿಖೆಗೆ ಒಳಪಡಿಸುವುದಕ್ಕೂ ಕೂಡ ಈಗ NIA ಅಧಿಕಾರಿಗಳು ಮುಂದಾಗ್ತಿರುತ್ತದೆ. ಅವರು ಈ ಹಿಂದೆ ಪ್ರಕರಣಗಳಲ್ಲಿ ಯಾವ ರೀತಿ ಒಂದು ಇನ್ವಾಲ್ವ್ಮೆಂಟ್ ಅನ್ನ ಮಾಡಿದ್ರು ಮತ್ತೆ ಹೇಗೆ ಅವರು ಬಾಂಬನ್ನ ತಯಾರು ಮಾಡಿದ್ರು, ಪ್ಲಾನ್ ಗಳನ್ನ ರೂಪುರೇಷೆ ಮಾಡ್ತಾ ಇದ್ರು. ಮುನಿರಾಜು ಆತ ಎಲ್ಲಿ ಹೋದ ಏನು ಎತ್ತ ಅನ್ನುವಂಥದ್ರ ಬಗ್ಗೆ ಫೈಂಡ್ ಔಟ್ ಮಾಡ್ತಾ ಇದ್ದಾರೆ. ಓಕೆ, ಈಗ ಆತ ಇಳಿದಂತ ಬಸ್ ಯಾವುದು ಅಂತನಾದ್ರೂ ಅಂತೂ ಕ್ಲಾರಿಟಿ ಗೊತ್ತಿರುವಂತದ್ದು. ಆ ಬಸ್ ಅಲ್ಲಿ ಏನಾದ್ರೂ CCTV ಕ್ಯಾಮ್ರಾ ಇತ್ತ, ಆತ ಎಲ್ಲಿಂದ ಹತ್ತಿದ್ದ, ಎಲ್ಲಿಂದ ಬಂದಿರಬಹುದು, ಎಲ್ಲಿ ಉಳ್ಕೊಂಡಿದ್ದ, ಇದ್ರ ಬಗ್ಗೆ ಏನಾದ್ರೂ ಮಾಹಿತಿ ಕಲೆಕ್ಟ್ ಮಾಡಲಾಗಿದೆಯಾ? ಆ ಒಂದು CCTV ದೃಶ್ಯಾವಳಿಗಳನ್ನ ಕೂಡ ಕಲೆಕ್ಟ್ ಮಾಡುವಂತ ಕೆಲಸ ಆಗ್ತಾ ಇದೆಯಾ? ಈಗಾಗಲೇ ಆ ಒಂದು ಏನು ತನಿಖೆ ವೇಳೆ ಆ ಒಂದು ಪ್ರಯತ್ನಗಳು ಸಹ ಈಗಾಗಲೇ ನಡೆದಿರುವಂತದ್ದು. ಏನು ಆರೋಪಿ ಈ ಒಂದು ಬಸ್ ನಿಲ್ದಾಣದಲ್ಲಿ ಬಂದು ಬಸ್ ಇಳಿತಾನೆ ಕೆಫೆ ಮುಂಭಾಗದಲ್ಲಿ, ನಂತರ ವಾಪಸ್ ಹೋಗ್ಬೇಕಾದ್ರೆ ಎದುರುಗಡೆ ಇರುವಂತಹ ಒಂದು ಬಸ್ ನಿಲ್ದಾಣ ಇದೆ, ಅಲ್ಲಿ ಆತ ಬಸ್ ಅನ್ನು ಹತ್ಕೊಂಡು ITPL ಮಾರ್ಗವಾಗಿ ಹೋಗಿದ್ದಾನೆ ಅನ್ನೋ ಒಂದು ಮಾಹಿತಿಯನ್ನ ಈಗಾಗಲೇ CCB ಪೊಲೀಸರು ಕಲೆಕ್ಟ್ ಮಾಡಿದ್ದಾರೆ. ಆದ್ರೆ ಆತ ಬಸ್ ನಲ್ಲಿ ಹೋಗ್ಬೇಕಾದ್ರೆ ಬಸ್ ಇಂದ ಹಿಡಿದು ಸ್ಟಾಪ್ ಟು ಸ್ಟಾಪ್ ಆತ ಬಸ್ ಅನ್ನ ಚೇಂಜ್ ಮಾಡಿದ್ದಾನೆ ಅನ್ನೋ ಒಂದು ಮಾಹಿತಿ ಈಗ ಸಿಕ್ಕಿರುವಂತದ್ದು. ಯಾಕಂದ್ರೆ ಎಲ್ಲಿ ಒಂದೇ ಬಸ್ ನಲ್ಲಿ ಹೋದ್ರೆ ತನ್ನ ಮಾಹಿತಿ ಗುರುತು ಸಿಗಬಹುದು ಮತ್ತೆ ಎಲ್ಲಾದ್ರೂ ಒಂದ್ ಕಡೆ ಅದನ್ನ ಟ್ರ್ಯಾಕ್ ಮಾಡಬಹುದು ಅಂತೇಳಿ ಆತ ಪದೇ ಬಸ್ ಗಳನ್ನ ಚೇಂಜ್ ಮಾಡಿದಾನೆ ಅಂತೇಳಿ ಈಗ ಗೊತ್ತಾಗಿದೆ. ಆದ್ರಿಂದ ಈಗ CCB ಪೊಲೀಸರು ಈ ಒಂದು ಮಾರ್ಗ ಮತ್ತೆ ಈ ಒಂದು ಸುತ್ತಮುತ್ತಲಿನ ಏರಿಯಾಗಳ ಒಂದು ಮ್ಯಾಪಿಂಗ್ ಮಾಡುವಂತ ಕೆಲಸವನ್ನ ಈಗ ಮಾಡ್ತಾ ಇದ್ದಾರೆ. ಪೃಥ್ವಿ, ಓಕೆ, ಧನ್ಯವಾದ ಮುನಿರಾಜು ನಿಮ್ಮೆಲ್ಲ ಮಾಹಿತಿಗಾಗಿ. ಮುಂದಿನ ಸುದ್ದಿ ಹೋಗೋಣ. ಬಿಜೆಪಿ 2ನೇ ಲಿಸ್ಟ್ ನಲ್ಲಿ ಎಷ್ಟು ಕ್ಷೇತ್ರ ಇರ್ತವೆ? ದೋಸ್ತಿ ಕ್ಷೇತ್ರ ಸಸ್ಪೆನ್ಸ್ಗೆ ತೆರೆ ಬೀಳುತ್ತಾ? ಯಾರಿಗೆ ಮಂಡ್ಯ? ಮೈತ್ರಿ ಲೆಕ್ಕಾಚಾರ ಹೇಗಿದೆ? ಬಿಜೆಪಿ ಲೋಕತಂತ್ರ. ಈ ಬಾರಿ ಬಿಜೆಪಿ 400ಕ್ಕೂ ಹೆಚ್ಚು ಕ್ಷೇತ್ರಗಳನ್ನ ಗೆಲ್ಲಬೇಕು, NDA ಒಕ್ಕೂಟ ಅನ್ನುವಂತ ಟಾರ್ಗೆಟ್ ಅನ್ನ ಹಾಕೊಂಡಿರುವಂತದ್ದು. ಆ ಒಂದು ನಿಟ್ಟಿನಲ್ಲಿ ಬರದ ಸಿದ್ಧತೆ ಮಾಡ್ಕೊಳ್ತಾ ಇದೆ. ಈಗ ಆಲ್ರೆಡಿ ಫಸ್ಟ್ ಲಿಸ್ಟ್ ಕೂಡ ಅನೌನ್ಸ್ ಆಗಿದೆ. ಈಗ ಸೆಕೆಂಡ್ ಲಿಸ್ಟ್ ಯಾವಾಗ ಅನೌನ್ಸ್ ಆಗುತ್ತೆ ಅನ್ನುವಂತ ಕುತೂಹಲ ಇರುವಂತದ್ದು. ಲೋಕಸಭೆ ಚುನಾವಣೆಗೆ ಬಿಜೆಪಿ ಭರ್ಜರಿಯಾಗಿ ರೆಡಿ ಆಗ್ತಾ ಇರುವಂತದ್ದು, ಅಖಾಡ ರೆಡಿ ಮಾಡ್ಕೊಳ್ತಾ ಇದ್ದಾರೆ. 2ನೇ ಲಿಸ್ಟ್ ನಲ್ಲಿ ಇರುತ್ತಾ ರಾಜ್ಯದ ಅಭ್ಯರ್ಥಿಗಳ ಹೆಸರು ಅನ್ನುವಂತ ಪ್ರಶ್ನೆಗೆ ಉತ್ತರ ಸಿಗಬೇಕಾಗಿದೆ. ಇಂದು ಕೇಂದ್ರ ಚುನಾವಣಾ ಸಮಿತಿ ಸಭೆಯಲ್ಲಿ ಚರ್ಚೆ ಆಗಲಿರುವಂತದ್ದು. ಅದರಲ್ಲಿ ಯಡಿಯೂರಪ್ಪನವರು ಕೂಡ ಭಾಗಿಯಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಕರ್ನಾಟಕದ ವಿಚಾರ ಕೂಡ ಚರ್ಚೆ ಆಗುತ್ತೆ. ಇಂದು ದೆಹಲಿಯಲ್ಲಿ ಬಿಜೆಪಿಯ CEC ಮಹತ್ವದ ಸಭೆ ನಡೆಯಲಿರುವಂತದ್ದು. ಸಭೆಯಲ್ಲಿ ಸಂಸದೀಯ ಮಂಡಳಿ ಸದಸ್ಯರಾಗಿರುವಂತಹ BS ಯಡಿಯೂರಪ್ಪನವರು ಭಾಗಿಯಾಗ್ತಾ ಇದ್ದಾರೆ. ರಾಜ್ಯದ 28 ಕ್ಷೇತ್ರಗಳ ಬಗ್ಗೆನೂ ಕೂಡ ಇಂದು ಸಮಾಲೋಚನೆ ಆಗುವಂತ ಎಲ್ಲಾ ಸಾಧ್ಯತೆ ಇದೆ. ಅದರಲ್ಲೂ ಪ್ರಮುಖವಾಗಿ ಈಗ ಸೆಕೆಂಡ್ ಲಿಸ್ಟ್ ಅನೌನ್ಸ್ ಆದಂತ ಸಂದರ್ಭದಲ್ಲಿ ಕರ್ನಾಟಕದ ಏನಾದ್ರೂ ಅಭ್ಯರ್ಥಿಗಳ ಹೆಸರು ಘೋಷಣೆ ಆದ್ರೆ ದಕ್ಷಿಣ ಕರ್ನಾಟಕವನ್ನ ಹೊರತುಪಡಿಸಿ ಉತ್ತರ ಕರ್ನಾಟಕ, ಮಧ್ಯ ಕರ್ನಾಟಕ, ಕರಾವಳಿ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನ ಘೋಷಣೆ ಮಾಡುವಂತ ಸಾಧ್ಯತೆ ಇದೆ. ಬಿಕಾಸ್ ಈ ಉತ್ತರ ಕರ್ನಾಟಕ, ಮಧ್ಯ ಕರ್ನಾಟಕ, ಕರಾವಳಿ ಕರ್ನಾಟಕ ಭಾಗದಲ್ಲಿ JDSನವರು ಎಲ್ಲೂ ಕೂಡ ಕ್ಷೇತ್ರಗಳನ್ನ ಕೇಳಿಲ್ಲ. ಸೊ ಅದಂತೂ ಕ್ಲಿಯರ್. ಬಿಜೆಪಿ ಅಭ್ಯರ್ಥಿಗಳ ಹೆಸರೇ ಘೋಷಣೆ ಆಗುವಂಥದ್ದು, ಅಲ್ಲೆಲ್ಲೂ ಕೂಡ JDS ಕೇಳದಿರುವಂತ ಹಿನ್ನೆಲೆಯಲ್ಲಿ ಸೊ ಹೀಗಾಗಿ ದಕ್ಷಿಣ ಕರ್ನಾಟಕ ಭಾಗದ ಅಭ್ಯರ್ಥಿಗಳ ಘೋಷಣೆ ಮಾತ್ರ ಹೋಲ್ಡ್ ಆಗ್ಬಿಟ್ಟು ಸೆಕೆಂಡ್ ಲಿಸ್ಟ್ ಅಲ್ಲಿ ಉಳಿದಂತ ಕ್ಷೇತ್ರಗಳಿಗೆ ಅಭ್ಯರ್ಥಿ ಘೋಷಣೆ ಆಗುತ್ತಾ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕು. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾರೆ. ಕೃಷ್ಣ, ಒಂದು ಸ್ಪಷ್ಟವಾಗಿತ್ತು, ಮೊದಲ ಲಿಸ್ಟ್ ಅನೌನ್ಸ್ ಆಗುವಂತ ಸಂದರ್ಭದಲ್ಲೇ ಯಡಿಯೂರಪ್ಪನವರು ಹಾಜರಾಗಿರಲಿಲ್ಲ ಆ ಹಿಂದಿನ ಸಭೆಯಲ್ಲಿ. ಸೊ ಹೀಗಾಗಿ ಯಡಿಯೂರಪ್ಪನವರು ಇಲ್ಲದಂತಹ ಸಭೆಯಲ್ಲಿ ಕರ್ನಾಟಕದ ಬಗ್ಗೆನೂ ಕೂಡ ಚರ್ಚೆ ಆಗಿರ್ಲಿಕ್ಕಿಲ್ಲ. ಇವತ್ತು ಯಡಿಯೂರಪ್ಪನವರು ಹಾಜರಾಗ್ತಾ ಇದ್ದಾರೆ, ಸಭೆಯಲ್ಲಿ ಪಾಲ್ಗೊಳ್ತಾ ಇರುವಂತ ಹಿನ್ನೆಲೆಯಲ್ಲಿ ಕರ್ನಾಟಕದ ವಿಚಾರ ಚರ್ಚೆ ಆಗುತ್ತೆ. ಒಂದು 10 ರಿಂದ 15 ಕ್ಷೇತ್ರ ಅನೌನ್ಸ್ ಆಗುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಯಾವ ಕ್ಷೇತ್ರಗಳನ್ನ ಹೊರತುಪಡಿಸಿ ಅನೌನ್ಸ್ ಮಾಡುವಂತ ಸಾಧ್ಯತೆ ಇದೆ ಅನ್ನುವಂತ ಲೆಕ್ಕಾಚಾರ ಬಿಜೆಪಿ ವಲಯದಲ್ಲಿದೆ ಅಂತ? ಪೃಥ್ವಿರಾಜ್, ಈಗಾಗಲೇ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ದೆಹಲಿಗೆ ಹೋಗಿರುವಂತದ್ದು. ಇವತ್ತು ಕೇಂದ್ರ ಚುನಾವಣಾ ಸಮಿತಿ ಸಭೆ ಕೂಡ ದೆಹಲಿಯಲ್ಲಿ ನಡೀತಾ ಇದೆ. ಸಭೆಯಲ್ಲಿ ಯಡಿಯೂರಪ್ಪನವರು ಕೂಡ ಭಾಗವಹಿಸ್ತಾ ಇದ್ದಾರೆ. ಈಗಾಗಲೇ ಮೊದಲ ಹಂತದ ಪಟ್ಟಿಯಲ್ಲಿ ಕರ್ನಾಟಕಕ್ಕೆ ಸೀಮಿತವಾಗಿ ಯಾವುದೇ ಕ್ಷೇತ್ರದಲ್ಲಿ ಪಟ್ಟಿ ಪ್ರಕಟ ಆಗಿರಲಿಲ್ಲ. ಆದರೆ 2ನೇ ಹಂತದಲ್ಲಿ ಈಗಾಗಲೇ ಪಟ್ಟಿ ಪ್ರಕಟ ಮಾಡುವಂತ ನಿಟ್ಟಿನಲ್ಲಿ ರಾಜ್ಯದ ನಾಯಕರು ಕೂಡ ತೀರ್ಮಾನವನ್ನು ಮಾಡಿದ್ದಾರೆ. ಈಗಾಗಲೇ ಕೋರ್ ಕಮಿಟಿ ಸಭೆಯನ್ನು ಮಾಡೋದ್ರ ಮುಖಾಂತರವಾಗಿ ಒಂದೊಂದು ಕ್ಷೇತ್ರಕ್ಕೆ 2 ರಿಂದ 3 ಜನ ಹೆಸರುಗಳನ್ನು ಫೈನಲ್ ಮಾಡೋದ್ರ ಮುಖಾಂತರವಾಗಿ ಅಂತಿಮವಾಗಿ ಅದನ್ನ ಕೇಂದ್ರಕ್ಕೆ ಶಿಫಾರಸು ಮಾಡುವಂತ ತೀರ್ಮಾನವನ್ನು ಕೂಡ ಮಾಡಲಾಗಿರುವಂತದ್ದು. ಇವತ್ತು ಆ ಪಟ್ಟಿಯನ್ನು ಯಡಿಯೂರಪ್ಪನವರು ತೆಗೆದುಕೊಂಡು ಹೋಗಿದ್ದಾರೆ. ಆ ಒಂದು ಪಟ್ಟಿಗೆ
ಅನುಮೋದನೆ ಮಾಡುವಂತ ನಿಟ್ಟಿನಲ್ಲಿ ಅಂದ್ರೆ 10 ರಿಂದ 15 ಲೋಕಸಭಾ ಕ್ಷೇತ್ರಗಳಿಗೆ ಟಿಕೆಟ್ ಫೈನಲ್ ಮಾಡುವಂತ ನಿಟ್ಟಿನಲ್ಲಿ ಇವತ್ತಿನ ಸಭೆಯಲ್ಲಿ ತೀರ್ಮಾನ ಮಾಡುವಂತದ್ದು. ತೀರ್ಮಾನ ಮಾಡಿದ ಬಳಿಕವಾಗಿ ಆ ಒಂದು ಪಟ್ಟಿಯನ್ನ ಇವತ್ತೇ ಪ್ರಕಟ ಮಾಡುವಂತ ನಿಟ್ಟಿನಲ್ಲೂ ಕೂಡ ಹೈಕಮಾಂಡ್ ನಾಯಕರು ತೀರ್ಮಾನ ಮಾಡ್ತಾ ಇರುವಂತದ್ದು. ಈಗಾಗಲೇ ಮಂಡ್ಯ, ಹಾಸನ ಮತ್ತೆ ಏನು ಕೋಲಾರ, ಚಿಕ್ಕಬಳ್ಳಾಪುರ ಸೇರಿದಂತೆ ಹಳೆ ಮೈಸೂರು ಭಾಗ ಏನಿದೆ ಆ ಒಂದು ಭಾಗದಲ್ಲಿ ಇನ್ನೂ ಕೂಡ ಬಿಜೆಪಿ ಜೆಡಿಎಸ್ ಮೈತ್ರಿ ಸೀಟು ಹಂಚಿಕೆ ಕೂಡ ಇನ್ನೂ ತೀರ್ಮಾನ ಆಗಿಲ್ಲ. ಬಹುತೇಕವಾಗಿ ಇವತ್ತು ಅಥವಾ ನಾಳೆ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ದೆಹಲಿಗೆ ಹೋಗ್ತಾ ಇರುವಂತದ್ದು. ದೆಹಲಿಯಲ್ಲಿ ಅವ್ರ ಜೊತೆ ವರಿಷ್ಠರ ಜೊತೆ ಚರ್ಚೆಯನ್ನು ಮಾಡೋದ್ರ ಮುಖಾಂತರವಾಗಿ ಈ ಒಂದು ಕ್ಷೇತ್ರಗಳಲ್ಲಿ ಸೀಟು ಹಂಚಿಕೆ ವಿಚಾರವಾಗಿ ಅಂತಿಮವಾದಂತಹ ನಿಲುವನ್ನು ತೆಗೆದುಕೊಂಡು ಯಾವ ಕ್ಷೇತ್ರವನ್ನ ಬಿಜೆಪಿಗೆ ಬಿಟ್ಕೊಡ್ಬೇಕು, ಯಾವ ಕ್ಷೇತ್ರವನ್ನ ಜೆಡಿಎಸ್ ಬಿಟ್ಕೊಡ್ಬೇಕು ಅನ್ನೋ ತೀರ್ಮಾನವನ್ನು ಮಾಡಲಾಗುತ್ತೆ. ಈಗಾಗಲೇ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಅವರು ಕೂಡ ಮೊದಲ ಹಂತದಲ್ಲಿ ರಾಜ್ಯ ಪ್ರವಾಸ ಮಾಡಿ ನಿನ್ನೆ ಹೋಗಿರುವಂತದ್ದು. ಚಿಕ್ಕೋಡಿ, ವಿಜಯಪುರ, ಬಾಗಲಕೋಟೆ ಮತ್ತೆ ಬೆಳಗಾವಿಯಲ್ಲಿ ಈಗಾಗಲೇ ಅಲ್ಲಿ ಪ್ರವಾಸ ಮಾಡಿದರೆ ಸ್ಥಳೀಯ ಮಟ್ಟದ ಅಭಿಪ್ರಾಯವನ್ನು ಕೂಡ ಸಂಗ್ರಹವನ್ನು ಮಾಡಿದ್ದಾರೆ. ಬಹುತೇಕವಾಗಿ ಬೆಳಗಾವಿ, ಚಿಕ್ಕೋಡಿ, ವಿಜಯಪುರ, ಬಾಗಲಕೋಟೆ ಲೋಕಸಭಾ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಟಿಕೆಟ್ ಅನೌನ್ಸ್ ಆಗುವಂತ ಸಾಧ್ಯತೆ ಕೂಡ ಇರುವಂತದ್ದು. ಅದ್ರ ಜೊತೆಗೆ ಬೀದರ್ ಆಗಿರಬಹುದು, ಗುಲ್ಬರ್ಗ ಆಗಿರಬಹುದು, ಮತ್ತೆ ಬಿಜಾಪುರ ಆಗಿರಬಹುದು, ಮತ್ತೆ ಬೇರೆ ಬೇರೆ ಉಳಿದಂತ ಲೋಕಸಭಾ ಕ್ಷೇತ್ರಗಳಲ್ಲಿ ಯಾವ್ಯಾವ ಟಿಕೆಟ್ ಪೈಪೋಟಿ ಇಲ್ಲ, ಮುಖ್ಯವಾಗಿ ಗೊಂದಲ ಇಲ್ಲ, ಕೊರತೆ ಇಲ್ಲ, ಅಭ್ಯರ್ಥಿಗಳ ಕೊರತೆ ಇಲ್ಲ. ಈಗಾಗಲೇ ಹೈಕಮಾಂಡ್ ಮಟ್ಟದಲ್ಲಿ ಏನು ಸರ್ವೆ ಆಧಾರದ ಮೇಲೆ ತೀರ್ಮಾನವನ್ನು ಮಾಡಲಾಗಿದೆ. ಆ ಒಂದು ಕ್ಷೇತ್ರಗಳಲ್ಲಿ ಇವತ್ತು ಟಿಕೆಟ್ ಹಂಚಿಕೆ ಆಗುವಂತ ಸಾಧ್ಯತೆ ಕೂಡ ಇರುವಂತದ್ದು. ಆದ್ರೆ ಬೇರೆ ಬೇರೆ ಅಂದ್ರೆ ಈಗಾಗಲೇ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಇನ್ನೂ ಕೂಡ ಭಿನ್ನಮತ ಉಂಟಾಗಿದೆ. ಅದ್ರ ಜೊತೆಗೆ ಬೇರೆ ಬೇರೆ ಲೋಕಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಭಿನ್ನಮತ ಕಾಣ್ತಿರುವಂತದ್ದು. ಹೀಗಾಗಿ ಆ ಒಂದು ಕ್ಷೇತ್ರಗಳಲ್ಲಿ ಒಂದಷ್ಟು ವಿಳಂಬವನ್ನು ತೋರೋದ್ರ ಮುಖಾಂತರವಾಗಿ ಅಲ್ಲಿ ಸ್ಥಳೀಯ ಮಟ್ಟದಲ್ಲಿ ಒಮ್ಮತದ ಅಭ್ಯರ್ಥಿಯನ್ನ ತೀರ್ಮಾನ ಮಾಡುವಂತ ನಿಟ್ಟಿನಲ್ಲಿ ಸ್ವಲ್ಪ ದಿನಗಳು ಬೇಕಾಗುತ್ತೆ. ಹೀಗಾಗಿ ಇವತ್ತು 10 ರಿಂದ 15 ಲೋಕಸಭಾ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ರಾಜ್ಯದಿಂದ ಒಂದಷ್ಟು ನಿರೀಕ್ಷೆಯನ್ನ ಮಾಡಬಹುದಾಗಿದೆ. ಪೃಥ್ವಿರಾಜ್, ಓಕೆ, ಧನ್ಯವಾದ ಕೃಷ್ಣ. ನಿಮ್ಮೆಲ್ಲ ಮಾಹಿತಿಗಾಗಿ ಕಾದ್ ನೋಡೋಣ. ಬಿಕಾಸ್ ದಕ್ಷಿಣ ಕರ್ನಾಟಕ ಭಾಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಅವರ ಜೊತೆ ಚರ್ಚೆ ಮಾಡಿದ ಬಳಿಕನೇ ಘೋಷಣೆ ಮಾಡುವಂತ ಎಲ್ಲಾ ಸಾಧ್ಯತೆ ಇರುವಂತದ್ದು. ಮತ್ತು ಒಂದ್ ಕಡೆ ಬಿಜೆಪಿ ಮಾತ್ರ ಡೆವಲಪ್ಮೆಂಟ್ಸ್ ಅಲ್ಲ, ಕಾಂಗ್ರೆಸ್ ನಲ್ಲೂ ಕೂಡ ಡೆವಲಪ್ಮೆಂಟ್ಸ್ ಗಳು ಆಗ್ತಾ ಇದೆ. ಕಾಂಗ್ರೆಸ್ ನಲ್ಲೂ ಕೂಡ ಟಿಕೆಟ್ ಅನೌನ್ಸ್ ಮಾಡುವಂತ ನಿಟ್ಟಿನಲ್ಲಿ ಈಗ ಆಲ್ರೆಡಿ ಚರ್ಚೆಗಳು ಆರಂಭವಾಗಿರುವಂತದ್ದು. ಈ ಒಂದು ನಿಟ್ಟಿನಲ್ಲಿ ಮಹತ್ವದ ಸಭೆ ಇದೆ. ಯಾವಾಗ ಯಾರ್ಯಾರು ಹೋಗ್ತಾ ಇದ್ದಾರೆ, ಅನೌನ್ಸ್ ಆಗೋದು ಯಾವಾಗ ಅನ್ನುವಂಥದ್ರ ಬಗ್ಗೆ ಉತ್ತರ ಕೊಡ್ತಾ ಹೋಗ್ತೀನಿ. ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ಸರ್ಕಾರಿ ನೌಕರರಿಂದ ಸರ್ಕಾರಕ್ಕೆ ವಂಚನೆ ಮಾಡಲಾಗ್ತಾ ಇರುವಂತ ಆರೋಪವನ್ನ ಮಾಡಲಾಗ್ತಾ ಇದೆ. ನಕಲಿ ವೈದ್ಯಕೀಯ ಪ್ರಮಾಣ ಪತ್ರವನ್ನ ನೀಡಿ ದೋಖವನ್ನ ಮಾಡಲಾಗ್ತಾ ಇದೆ. ಸರ್ಕಾರಿ ವೈದ್ಯನಿಂದಲೇ ನಕಲಿ ಬಿಲ್ ಅನ್ನ ವಿತರಣೆ ಮಾಡಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇರುವಂತದ್ದು. ಕಲಬುರಗಿಯಲ್ಲಿ ಇಬ್ಬರು ವೈದ್ಯರ ವಿರುದ್ಧ ಗಂಭೀರವಾದಂತ ಆರೋಪವನ್ನ ಮಾಡಲಾಗ್ತಾ ಇದೆ. ತಂದೆ ಖಾಸಗಿ ವೈದ್ಯ, ಮಗ ಇಎಸ್ಐ ಆಸ್ಪತ್ರೆಯ ವೈದ್ಯ. ಇಬ್ಬರು ನಕಲಿ ಸರ್ಟಿಫಿಕೇಟ್ ಕೊಡ್ತಾ ಇದ್ದಾರೆ, ದುಡ್ಡನ್ನ ಮಾಡ್ಕೊಳ್ತವ್ರೆ ಅಂತ ಆರೋಪವನ್ನ ಮಾಡಲಾಗ್ತದೆ. ಏನಕ್ಕೆ ನಕಲಿ ಸರ್ಟಿಫಿಕೇಟ್ ತಗೊಳ್ಳಾಗ್ತಾ ಇದೆ? ತೆರಿಗೆಯಿಂದ ತಪ್ಪಿಸ್ಕೊಳ್ಳಿಕ್ಕೆ ಸರ್ಕಾರಿ ನೌಕರರು ಕಳ್ಳ ದಾರಿಯನ್ನ ಹಿಡಿತಾ ಇದ್ದಾರೆ. ಹಾಗೆ ಇನ್ಸೂರೆನ್ಸ್ ಅನ್ನು ಕೂಡ ಪಡ್ಕೊಳ್ಬಹುದು. ಅದಕ್ಕೋಸ್ಕರ ನಕಲಿ ಸರ್ಟಿಫಿಕೇಟ್ ಗಳನ್ನ ಪಡ್ಕೊಳ್ತಾ ಇದ್ದಾರೆ. ಇಲ್ಲಿ ನಕಲಿ ವೈದ್ಯಕೀಯ ರಿಪೋರ್ಟ್ ಅನ್ನ ಪಡೆದು ಸಲ್ಲಿಕೆಯನ್ನ ಮಾಡಲಾಗ್ತದೆ. ಈ ಸರ್ಟಿಫಿಕೇಟ್ ಕೊಡ್ತಾ ಇದ್ದಾರಂತೆ ವೈದ್ಯರಾದಂತ ಅಪ್ಪ ಮತ್ತೆ ಮಗ. ಡಾಕ್ಟರ್ ವಿಶ್ವನಾಥ್ ಅವರದ್ದು ತಮ್ಮದೇ ಆದಂತ ಖಾಸಗಿ ಆಸ್ಪತ್ರೆ ಇದೆ. ಮಗ ಡಾಕ್ಟರ್ ಕರಣ ಕಲಬುರಗಿ ನಗರದ ಇಎಸ್ಐ ಆಸ್ಪತ್ರೆಯಲ್ಲಿ ವೈದ್ಯರಾಗಿರುವಂತದ್ದು. ಕಲಬುರಗಿ ಮತ್ತು ಬೀದರ್ ಜಿಲ್ಲೆಗಳಲ್ಲಿ ಬಹುತೇಕ ಜನ ಇವರಿಂದ ಸರ್ಟಿಫಿಕೇಟ್ ಅನ್ನ ಪಡೆದು ವಂಚನೆಯನ್ನ ಮಾಡ್ತಾ ಇದ್ದಾರೆ. ಸರ್ಕಾರಕ್ಕೆ ಮೋಸವನ್ನ ಮಾಡಲಾಗ್ತಾ ಇದೆ. ಈ ವೈದ್ಯ ತಂದೆ ಮತ್ತು ಮಗನ ಮೇಲೆ ಕ್ರಿಮಿನಲ್ ಕೇಸನ್ನ ದಾಖಲಿಸುವಂತೆ ಸ್ಥಳೀಯರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಸೊ ವೈದ್ಯರು ಕಳ್ಳಾಟ ಆಡ್ತಾ ಇದ್ದಾರೆ, ನಕಲಿ ಸರ್ಟಿಫಿಕೇಟ್ ಗಳನ್ನ ಕೊಡ್ತಾ ಇದ್ದಾರೆ ಅನ್ನುವಂತ ಆರೋಪವನ್ನ ಅಲ್ಲಿ ಮಾಡ್ಲಾಗ್ತಾ ಇರುವಂತದ್ದು. ಅಪ್ಪ ಮಗ ಇಬ್ರು ಕೂಡ ವೈದ್ಯರು, ಇಬ್ರು ಕೂಡ ಸೇರ್ಕೊಂಡು ನಕಲಿ ಸರ್ಟಿಫಿಕೇಟ್ ಗಳನ್ನ ಕೊಡುವಂತ ಕೆಲಸ ಮಾಡ್ತಾ ಇದ್ದಾರೆ ಅಂತ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅರುಣ್ ಕುಮಾರ್ ಕದಂ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅರುಣ್, ಯಾವ್ದಾದ್ರು ಸರ್ಟಿಫಿಕೇಟ್ಗಳು ಸಿಕ್ಕಿದವ? ಓಕೆ, ಇವರು ನಕಲಿಯಾಗಿ ಕೊಡ್ತಾ ಇದ್ದಾರೆ ಈ ಮೆಡಿಕಲ್ ರಿಪೋರ್ಟ್ಸ್ ನ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಹೌದು ಪೃಥ್ವಿ, ಏನಂತಂದ್ರೆ ಕಲಬುರಗಿಯಲ್ಲಿ ಈಗ ವೈದ್ಯರು ನಕಲಿ ಸರ್ಟಿಫಿಕೇಟ್ ಕೊಡ್ತಿರುವಂತದ್ದು ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು. ಈಗ ಏನಂದ್ರೆ ಇಯರ್ ಎಂಡ್ ಇರುವುದರಿಂದ ಎಲ್ಲರೂ ಕೂಡ ಐಟಿ ರಿಟರ್ನ್ ಅನ್ನ ಫೈಲ್ ಮಾಡಬೇಕು. ಆ ಐಟಿ ರಿಟರ್ನ್ ಅನ್ನ ಫೈಲ್ ಮಾಡುವಂತ ಸಂದರ್ಭದಲ್ಲಿ ಸರ್ಕಾರದ ಏನು ಐಟಿ ರಿಟರ್ನ್ ಅನ್ನ ಕಟ್ಟಿದಾಗ ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗುತ್ತೆ. ಆದ್ರೆ ಮೆಡಿಕಲ್ ಬಿಲ್ ಗಳನ್ನು ಹಚ್ಚೋದ್ರ ಮೂಲಕ ಎಲ್ಲೋ ಒಂದ್ ಕಡೆ ಟ್ಯಾಕ್ಸ್ ಉಳಿಸ್ಕೊಳ್ಳೋಕೆ ಈಗ ಸರ್ಕಾರಿ ನೌಕರರು ಮುಂದಾಗಿರುವಂತದ್ದು. ಈ ಸರ್ಕಾರಿ ನೌಕರರಿಗೆ ಏನಂತಂದ್ರೆ ಮೆಡಿಕಲ್ ಬಿಲ್ ಅನ್ನ ತಾವು ಮತ್ತು ತಮ್ಮ ಕುಟುಂಬದ ಸದಸ್ಯರ ಹೆಸರಿನಲ್ಲಿ ಈ ರೀತಿ ಒಂದು
ಒಂದು ಟ್ರೀಟ್ಮೆಂಟ್ ಅನ್ನು ಕೊಟ್ಟಿದ್ದೇವೆ ಅಂತೇಳಿ 50,000, 1 ಲಕ್ಷ, 1.5 ಲಕ್ಷ, 2 ಲಕ್ಷ ಈ ರೀತಿ ಬಿಲ್ ಗಳನ್ನ ಹಚ್ಚಿದಾಗ ಅವರಿಗೆ ಟ್ಯಾಕ್ಸ್ ರಿಲ್ಯಾಕ್ಸೇಷನ್ ಅನ್ನ ಸಿಗುತ್ತೆ. ಹಾಗಾಗಿ ಇದಕ್ಕೆ ಏನಂದ್ರೆ ಟ್ಯಾಕ್ಸ್ ಅನ್ನ ಉಳಿಸುವಂತ ಕೆಲಸ ಮಾಡೋದಕ್ಕೆ ಈಗ ಮುಂದಾಗಿರುವಂತದ್ದು. ಈ ಒಂದು ಟ್ಯಾಕ್ಸ್ ಅನ್ನು ಉಳಿಸಬೇಕಾದ್ರೆ ಏನ್ ಮಾಡ್ಬೇಕಂದ್ರೆ ಮೆಡಿಕಲ್ ಸರ್ಟಿಫಿಕೇಟ್ ಅನ್ನ ಸಬ್ಮಿಟ್ ಮಾಡ್ಬೇಕು. ಯಾಕಂತಂದ್ರೆ ಯಾವುದೇ ರೀತಿಯ ವೈದ್ಯಕೀಯ ಚಿಕಿತ್ಸೆಯನ್ನು ನಾವು ಪಡೆದಿದ್ವಿ ಅಂತಂದ್ರೆ ಆ ಒಂದು ವೈದ್ಯಕೀಯ ಚಿಕಿತ್ಸೆ ಪಡೆದಂತ ಆಸ್ಪತ್ರೆಯಲ್ಲಿ ನಮಗೆ ವೈದ್ಯಕೀಯ ಚಿಕಿತ್ಸೆ ಪಡೆದಂತ ಬಿಲ್ ಗಳನ್ನು ಕೊಡ್ತಾರೆ. ಆದ್ರೆ ಯಾವುದೇ ರೀತಿಯ ಚಿಕಿತ್ಸೆಯನ್ನ ಪಡೆದೇ ಇರುವಂತ ಸಂದರ್ಭದಲ್ಲಿ ಈಗ ನಾವು ಮೆಡಿಕಲ್ ಬಿಲ್ ಅನ್ನ ಹಚ್ಚಬೇಕಾದ್ರೂ ಮತ್ತೆ ಸರ್ಟಿಫಿಕೇಟ್ ಹಚ್ಚಬೇಕು ಏನ್ ಮಾಡ್ಬೇಕು ಅಂತಂದ್ರೆ ಇಂತಹ ಒಂದು ವಾಮ ಮಾರ್ಗವನ್ನ ಹಿಡಿತಾ ಇದಾರೆ. ಯಾಕಂದ್ರೆ ಇವರಿಗೆ ಏನಂತಂದ್ರೆ 1,000, 2,000, 5,000 ಹೀಗೆ ಒಂದು ಹಣವನ್ನ ಪಡೆದು ನಕಲಿ ಡುಪ್ಲಿಕೇಟ್ ಅನ್ನ ಏನು ಸರ್ಟಿಫಿಕೇಟ್ ಅನ್ನು ಕೊಡ್ತಾ ಇದಾರೆ. ಇವ್ರಿಗೆ ಇವ್ರ ಹತ್ರ ಯಾವುದೇ ರೀತಿಯ ಒಂದು ಚಿಕಿತ್ಸೆಯನ್ನ ಪಡೆದೇ ಇದ್ರು ಕೂಡ ಇವ್ರಿಗೆ ಸರ್ಟಿಫಿಕೇಟ್ ಕೊಡ್ತಾ ಇದಾರೆ. ಅಲ್ಲದೆ ಇವು ಸತ್ತಂತ ಅಂದ್ರೇನು ನಾವು ನಮ್ಮ ಒಂದು ಸರ್ಟಿಫಿಕೇಟ್ ತಗೊಳಕ್ ಹೋದಂತ ಸಂದರ್ಭದಲ್ಲಿ ಇವರು ಕಳ್ಳಾಟ ಮಾಡ್ತಾರೆ ಅನ್ನೋದು ಗೊತ್ತಾದಾಗ ಒಂದು ಸತ್ತಂತ ಏನು ವ್ಯಕ್ತಿ ಹೆಣ್ಮಗಳ ಹೆಸರಲ್ಲಿ ನಾವು ಸರ್ಟಿಫಿಕೇಟ್ ಕೇಳಿದ್ರೆ ಯಾವುದೇ ರೀತಿಯ ದಾಖಲೆಯನ್ನ ಕೇಳದೆ ಅವ್ರು ಇದಾರೋ ಇಲ್ವೋ ಅನ್ನೋದ್ರ ಬಗ್ಗೆ ಕೂಡ ಕಿಂಚಿತ್ತು ಒಂದು ಮಾಹಿತಿಯನ್ನು ಮತ್ತೆ ಅದರ ಬಗ್ಗೆ ವಿಚಾರಣೆ ಮಾಡದೆ ಒಂದು ಹಣವನ್ನ ಪಡೆದು ಸರ್ಟಿಫಿಕೇಟ್ ಕೊಟ್ಟಿರುವಂತದ್ದು. ಹೀಗೆ ಸುಮಾರು ಕಲಬುರಗಿ ಮತ್ತು ಬೀದರ್ ಜಿಲ್ಲೆಯಲ್ಲಿ ಸಾಕಷ್ಟು ಸುಮಾರು 1,000-2,000 ಜನರಿಗೆ ಕೂಡ ಈ ರೀತಿ ಒಂದು ಡುಪ್ಲಿಕೇಟ್ ನಕಲಿ ಸರ್ಟಿಫಿಕೇಟ್ಗೆ ಒಂದೊಂದು ಸರ್ಟಿಫಿಕೇಟ್ ಕೊಡ್ಬೇಕಾದ್ರೆ ಅದು 50,000 ಒಂದ್ ರೇಟು, 80,000 ಒಂದ್ ರೇಟು, 1 ಲಕ್ಷ ಇದ್ರೆ ಒಂದ್ ರೇಟ್, ಈ ರೀತಿ ಒಂದು ಯಾವ್ಯಾವ ರೀತಿ ಎಲ್ಲ ನೀವು ಬಿಲ್ ಗಳನ್ನ ನಿಮ್ಗೆ ಬೇಕು ಅಂದ್ರೆ IT ನೋಡೋಣ. ಈಗ ಆರೋಪಗಳು ಬರ್ತಾ ಇದೆಯಲ್ಲ, ಯಾವ ರೀತಿಯಾಗಿ ತನಿಖೆನ ಮಾಡಿ ಕ್ರಮವನ್ನ ಕೈಗೊಳ್ಳುವಂತ ನಿಟ್ಟಿನಲ್ಲಿ ಮುಂದಾಗ್ತಾರೆ ಅನ್ನುವಂಥದ್ದನ್ನ. ಧನ್ಯವಾದ ಅರುಣ್, ನಿಮ್ಮೆಲ್ಲ ಮಾಹಿತಿಗಾಗಿ. ಮತ್ತಷ್ಟು ಸುದ್ದಿ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ.